ಈ ಕಾಂಗ್ರೆಸ್ನ ಗೋಂಡಾಗಿರಿಯನ್ನ ನಾನು ತುಂಡವಾಗಿ ಖಂಡಿಸ್ತೇನೆ. ಮಾನ್ಯ ಕಾರಜೋಳರವರು ಪಕ್ಷದ ಪರವಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತರಿಗಾಗಿ ಮೀಸಲಿಟ್ಟ SC, SP, STP ಹಣವನ್ನ 11,000 ಕೋಟಿಗಳನ್ನ ಬೇರೆ ವಿಚಾರಕ್ಕೆ ಅವರು ವಿನಿಯೋಗ ಮಾಡತಕ್ಕಂಥದ್ದನ್ನ ನಮ್ಮ ಪಕ್ಷ ಮೊದಲಿಂದಲೂ ಕೂಡ ವಿರೋಧ ಮಾಡ್ತಾ ಇದೆ, ಖಂಡಿಸ್ತಾ ಬರ್ತಾ ಇದೆ. ಇದೇ ವಿಚಾರವನ್ನ ತೆಗೆದುಕೊಂಡು ನಾನು ಜೊತೆಗೆ ಮಾನ್ಯ ಕಾರಜೋಳ ಅವರು, ರಾಜೀವ್ ಅವರು, ಎನ್ ಮಹೇಶ್ ರವರು, ಹೀಗೆ ಅನೇಕ ಮುಖಂಡರು ಇಡೀ ರಾಜ್ಯಾದ್ಯಂತ ಆಂದೋಲನವನ್ನ ಪ್ರಾರಂಭ ಮಾಡಿದ್ದೇವೆ ಕಾಂಗ್ರೆಸ್ನ ವಿರುದ್ಧವಾಗಿ. ಕಾಂಗ್ರೆಸ್ ದಲಿತರಿಗೆ ಧೋಖಾ ಮಾಡಿದೆ, ಅನ್ಯಾಯ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ವರ್ಗಗಳ ಅಂದ್ರೆ ನಮ್ಮ ಸಮುದಾಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ನಾವು ಈಗಾಗಲೇ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಮಾಡ್ತಾ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಗೂಂಡಾ ಪ್ರವೃತ್ತಿಯನ್ನ ಪ್ರಾರಂಭ ಮಾಡಿದ್ದಾರೆ. ಕಾರಜೋಳ ಅವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಇಡೀ ರಾಜ್ಯಾದ್ಯಂತ ನಾವು ಒಂದು ಕಾಂಗ್ರೆಸ್ನ ವಿರುದ್ಧವಾಗಿ ಎಲ್ಲ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ನಾವು ಯಾವುದೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದನ್ನ ಬಿಟ್ಟು ಒಂದು ಗೋಂಡಾ ಒಂದು ಆ ರೀತಿಯಲ್ಲಿ ನಮ್ಮ ಮೇಲೆ ವರ್ತಿಸ್ತಾ ಇರತಕ್ಕಂಥದ್ದು. ನಾವು ಸದನದಲ್ಲೂ ಕೂಡ 11,000 ಕೋಟಿಗಳನ್ನ ನೀವು ಯಾಕೆ ಬಳಕೆ ಮಾಡಿದ್ದೀರಿ ಬೇರೆ ನಿಮ್ಮ ಗ್ಯಾರಂಟಿಗಳಿಗೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆರಿಕೆ ಉತ್ತರ ಕೊಡ್ತಾರೆ. ಒಂದು ಗೋಂಡಾ ಪ್ರವೃತ್ತಿಯನ್ನ ನಮ್ಮ ಮೇಲೆ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ಕಾಂಗ್ರೆಸ್ ಅನ್ನ ಇಲ್ಲಿವರೆಗೆ ರಕ್ಷಣೆ ಮಾಡ್ಕೊಂಬಂದಿದ್ದ ದಲಿತ ವರ್ಗಗಳು, ಈಗಲೂ ಕೂಡ ನಿಮ್ಮ ಸರ್ಕಾರ ಇವತ್ತು ಬಂದಿದೆ ಅಂತಂದ್ರೆ ನೀವು ಮೋಸ ಮಾಡಿ ವಂಚನೆ ಮಾಡಿ ಅವರಿಗೆ ಇಲ್ಲ ಸಲ್ಲದ ಆಶ್ವಾಸನೆಗಳನ್ನ ಕೊಟ್ಟು ಅವರ ಮತಗಳನ್ನ ಕಬಳಿಸಿದ್ರಿ. ಆದ್ರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ವಾಪಸ್ ತೆಗೆದುಕೊಂಡ ರೀತಿಯಲ್ಲಿ ನೀವು 11,000 ಕೋಟಿಗಳನ್ನ ದಲಿತರ ಹಣಕ್ಕೆ ಕನ್ನ ಹಾಕಿದ್ದೀರಿ. ಈ ನಿಮ್ಮ ಈ ನಡೆಯನ್ನ ಇಡೀ ರಾಜ್ಯಾದ್ಯಂತ ನಾವು ಜನರ ಹೇಳ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೇವೆ. ಇದೇ ರೀತಿ ನಿಮ್ಮ ಗೂಂಡಾಗಿರಿ ಮುಂದುವರೆದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.